ನಮಸ್ಕಾರ ವಿದ್ಯಾರ್ಥಿಗಳೇ. ಸೊ ಇವತ್ತೇನು ನೋಡ್ತಿದ್ದೀರಾ ಅಂತಂದರೆ ಆರ್ಮಿ ಅಂದರೆ ಇಂಡಿಯನ್ ಆರ್ಮಿ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಥಮೆಟಿಕ್ಸ್ ಟಾಪಿಕ್ಸ್ ನೋಡ್ರಿ. ಅಂದರೆ ಮ್ಯಾಥಮೆಟಿಕ್ಸಲ್ಲಿ ಯಾವ ಟಾಪಿಕ್ ಮೇಲೆ ನಿಮ್ಗೆ ಕ್ವಶನ್ ಕೇಳ್ತಾನೆ ಅಂತಂದರೆ ಮೊದಲನೇ ಟಾಪಿಕ್ ಬಂದು ಪರ್ಸಂಟೇಜ್ ರೇಷಿಯೋ, ಆಲ್ಜಿಬ್ರಾ, ಆ್ಯಾವ್ರೇಜ್, ಪ್ರಾಫಿಟ್ ಆ್ಯಂಡ್ ಲಾಸ್, ಎಸ್ ಆ್ಯಂಡ್ ಸಿ ಐ, ಆಮೇಲೆ ಸ್ಪೀಡ್ ಆ್ಯಂಡ್ ಡಿಸ್ಟೆನ್ಸ್, ಟೈಮ್ ಆ್ಯಂಡ್ ವರ್ಕ್, ಮೆನ್ಸುರೇಷನ್, ಪ್ರಾಬಬಿಲಿಟಿ. ಸೊ ಈ ಒಂದು ಟಾಪಿಕ್ ಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ ತೆಗೆದು ಸೊ ಮ್ಯಾಥಮೆಟಿಕ್ಸ್ ಮಾತ್ರ ಈ ಒಂದು ವಿಡಿಯೋ ಮಾಡಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಬೇಕಾದರೆ ಸೊ ವಾಟ್ಸಪ್ ಜಾಯ್ನ್ ಆಗಿರಿ, ಪಿ ಡಿ ಎಫ್ ಬೇಕಾದರೆ. ಸೊ ಸಬ್ಸ್ಕ್ರೈಬ್ ಇನ್ನೂ ಯಾರು ಮಾಡಿಲ್ಲ ದಯವಿಟ್ಟು ನಮ್ಮ ಈ ಒಂದು ಯೋಧಾಸ್ ಕ್ಲಾಸಸ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಆರ್ಮಿ ಇಂಪಾರ್ಟೆಂಟ್ ನೋಡ್ಕೊಂಬರೋಣ. ಸೊ ಮೊದಲೇನು ನೋಡಿ, ಸಿಂಪ್ಲಿಫಿಕೇಷನಲ್ಲಿ ಸೊ 20+5 ಇಂಟು 4 ಎಷ್ಟು ಈ ರೀತಿ ಕೇಳ್ತಾನೆ. ಆರ್ಮಿಯಲ್ಲಿ ಇದೇ ಥರ ಕ್ವಶನ್ಸ್ ಬರೋದು. ಆಪ್ಷನ್ ನೋಡಿ, ಆಪ್ಷನ್ ಎ 100, ಆಪ್ಷನ್ ಬಿ 40, ಆಪ್ಷನ್ ಸಿ 30, ಆಪ್ಷನ್ ಡಿ 25. ಇದಕ್ಕೆ ಉತ್ತರ ಯಾವುದು? ಸೊ ಸೊಲ್ಯೂಷನ್ ನೋಡ್ರಿ. ಅಕಾರ್ಡಿಂಗ್ ಟು ಬೋಡಾಮಸ್ ರೂಲ್ ಮಲ್ಟಿಪ್ಲಿಕೇಶನ್ ಫಸ್ಟ್. ಅಂದರೆ ಬೋಡಾಮಸ್ ರೂಲ್ ಪ್ರಕಾರ ಫಸ್ಟ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಯಾವ ರೀತಿ ಹಚ್ಕೋಬೇಕಂದ್ರೆ 5 ಇಂಟು 4 20 ಆಗುತ್ತೆ. ಸೊ 20+20 40. ರೈಟ್ ಆನ್ಸರ್ ಇಸ್ 40. ಯಾವ ರೀತಿ ಅಂದರೆ 5 ಇಂಟು 4 20 ಆಯಿತು. ಸೊ ಈ ಒಂದು 20ನ ಇಲ್ಲಿ ತೊಗೊಳ್ರಿ, 20+20 40. ಓಕೆ, ಈ ರೀತಿ. ಎರಡನೇ ಪ್ರಶ್ನೆ ಪರ್ಸೆಂಟೇಜ್ ಕ್ವಶನ್ ಮೇಲೆ, ವಾಟ್ ಈಸ್ 25% ಆಫ್ 200? 25% ಆಫ್ 200 ಎಷ್ಟು ಅಂತ ಕೇಳಿದಾನೆ. ಸೊ ಆಪ್ಷನ್ಸ್ ನೋಡಿ, 25, 40, 50, 75. ಫಾರ್ಮುಲಾ ನೋಡಿ, ಪರ್ಸೆಂಟೇಜ್ ಕಂಡುಹಿಡಿಯೋದು. ಪರ್ಸೆಂಟೇಜ್ ವ್ಯಾಲ್ಯೂ ಈಕ್ವಲ್ ಟು P/100 ಇಂಟು N. ಓಕೆ, ಯಾವ ರೀತಿ ಸಿಗೋದು ಅಂದರೆ 25/100 ಇಂಟು 200 ಕ್ಯಾಲ್ಕುಲೇಟ್ ಮಾಡಿರಿ. ಸೊ ಈ 0 ಕ್ಯಾನ್ಸಲ್ ಆಯಿತು. 25 ಆಡಲೆ 50. ಈ ರೀತಿ ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್. ಈ ರೀತಿ ನೀವು ಬಿಡಿಸ್ಬೇಕು. ಓಕೆ, ನಾನು ಈ ಒಂದು ವಿಡಿಯೋದಲ್ಲಿ ಸೊ ಟಾಪ್ 10 ಕ್ವಶನ್ಸ್ ಬಿಡಿಸಿ ಹೇಳ್ತೀನಿ. ನೆಕ್ಸ್ಟ್ ನಾಳೆ ಒಂದು ವಿಡಿಯೋದಲ್ಲಿ ಇದರ ಮುಂದಿನ ಭಾಗ ಬರುತ್ತೆ. ಸೊ ಇದು ಮೋಕ್ ಟೆಸ್ಟಲ್ಲಿ, ಮ್ಯಾಥ್ಸ್ ಟೆಸ್ಟಲ್ಲಿ ಪಾರ್ಟ್ 1, ಪಾರ್ಟ್ 2 ನಾಳೆಗೆ ಬರುತ್ತೆ, ನೆಕ್ಸ್ಟ್ ವಿಡಿಯೋ ಬರುತ್ತೆ. ಏನು HCF ಕ್ವಶನ್ಸ್ ಕೊಟ್ಟಿದೆ ನೋಡಿ. ಫೈಂಡ್ ದಿ HCF ಆಫ್ 18 ಆ್ಯಂಡ್ 24. ಓಕೆ, HCF 18 ಮತ್ತು 24ರ HCF ಕಂಡುಹಿಡಿಬೇಕು. ಆಪ್ಷನ್ಸ್ ನೋಡಿ, 3, 6, 12, 24. ಯಾವ ರೀತಿ ಕಂಡುಹಿಡಿದು HCF ಅದು ಎಷ್ಟಂದರೆ ಸೊ ನೋಡಿ, 18 ಮತ್ತು 24 ಎಂಬುದು ಯಾವ ಮಗ್ಗಿಲಿ ಹೋಗುತ್ತೆ ಅನ್ನೋದು ಬರ್ಕೊಳ್ಬೇಕು. ನೋಡ್ರಿ, 18 ಹಾಗೆ 24 ಒಂದರ ಮಗ್ಗಿಯಲ್ಲಿದೆ, 2ರ ಮಗ್ಗಿಲಿ ಹೋಗುತ್ತೆ, 2 12 24, 3ರ ಮಗ್ಗಿಯಲ್ಲಿ 6ರಲ್ಲಿದೆ, 9ರಲ್ಲಿದೆ, 18ರಲ್ಲಿದೆ. ಮೊದಲನೇದು 18. ಸೊ ಇಷ್ಟು ಮಗ್ಗಿಯಲ್ಲಿ ಹೋಗುತ್ತೆ. 24 ನೋಡ್ರಿ, ಇಷ್ಟು ಮಗ್ಗಿಯಲ್ಲಿ ಹೋಗುತ್ತೆ. ಇಷ್ಟು ಬಿಟ್ಟು ಬೇರೆ ಎಲ್ಲಾದರೂ ಹೋಗುತ್ತೆ ಹೇಳ್ರಿ. ಸೊ 8 ನೋಡ್ರಿ, 8 3 24, 12 24. ಈ ರೀತಿ ಬರ್ಕೊಂಡು ಸೊ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ 6 ಅಂದರೆ ಇದರಲ್ಲಿ ಕಾಮನ್ ಫ್ಯಾಕ್ಟರ್ ಕಂಡುಹಿಡಿಬೇಕು. ಕಾಮನ್ ಫ್ಯಾಕ್ಟರ್ ಕಂಡುಹಿಡಿದ್ರೆ ಅದೇ ಸಂಖ್ಯೆ ಆಗಿರುತ್ತೆ 6. ಈ ರೀತಿ ಕಂಡುಹಿಡಿಯಿರಿ. ಆವ್ರೇಜ್ ಕ್ವಶನ್ ನೋಡ್ರಿ, ಫೈಂಡ್ ದಿ ಆವ್ರೇಜ್ ಆಫ್ 10, 20, 30. ಈ ರೀತಿ ಆವ್ರೇಜ್ ಕಂಡುಹಿಡಿಬೇಕು. ಕ್ವಶನ್ಸ್ ನೋಡಿ ಯಾವ ರೀತಿ ಬರ್ತವೆ ಅಂದರೆ, ಆಪ್ಷನ್ಸ್ ನೋಡಿ 15, 25, 20, 25, 30. ಯಾವ ರೀತಿ ಬಿಡಿಸೋದಂದರೆ ಸೊ 15, 10 ಪ್ಲಸ್ ಎಷ್ಟು ಸಮ್ ಮಾಡಬೇಕು, 60 ಬರುತ್ತೆ. ಅವಾಗ 60/3 ನೋಡ್ರಿ. ಯಾವ ರೀತಿ ಅಂದರೆ ಕೊಟ್ಟಂಥ ಅಂಕಿಗಳನ್ನ ಕೂಡಿಸ್ಬೇಕು. 30, 40, 50, 50, 10, 60. ಸೊ ಎಷ್ಟು ಸಂಖ್ಯೆ ಇದೆ? 3 ಸಂಖ್ಯೆ ಇದ್ದಾವೆ. 3 1 3 2 6 1 0. ಸೊ 20. ಆನ್ಸರ್ ಈಸ್ 20. ರೈಟ್ ಆನ್ಸರ್. ಓಕೆ, ಈ ರೀತಿ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಈ ರೀತಿ ನೀವು ಒಂದು ಲೆಕ್ಕ ಬಿಡಿಸ್ಬೇಕು. ಇನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಬರುತ್ತೆ. ಪ್ರಾಫಿಟ್ ಆ್ಯಂಡ್ ಲಾಸ್ ನೋಡೋದಾದರೆ, ಕಾಸ್ಟ್ ಪ್ರೈಸ್ 400, ಸೆಲ್ಲಿಂಗ್ ಪ್ರೈಸ್ 500, ಫೈಂಡ್ ಪ್ರಾಫಿಟ್ ಅಂದರೆ ಪ್ರಾಫಿಟ್ನ ಕಂಡುಹಿಡಿಯಿರಿ. ಕೊಂಡ ಬೆಲೆ ಮತ್ತು ಮಾರಿದ ಬೆಲೆ ಕೊಟ್ಟಿದ್ದಾನೆ, ಪ್ರಾಫಿಟ್ನ ಲಾಭನ ಕಂಡುಹಿಡಿಬೇಕು. ಆಪ್ಷನ್ಸ್ ನೋಡಿ, 50, 100, 150, 200. 50 ರೂಪಾಯಿ, 100 ರೂಪಾಯಿ, 150 ರೂಪಾಯಿ, 200 ರೂಪಾಯಿ. ಯಾವ ರೀತಿ ಕಂಡುಹಿಡಿಯೋದು? ಪ್ರಾಫಿಟ್ ಅಂದರೆ ಸೊ 500ರಲ್ಲಿ 400 ಮೈನಸ್ ಮಾಡಿದ್ರೆ ಇದೇ ಲಾಭ. ಯಾವ ರೀತಿ ಅಂದ್ರೆ ನೋಡ್ರಿ, ಕಾಸ್ಟ್ ಸೊ ಸೆಲ್ಲಿಂಗ್ ಪ್ರೈಸ್ನಲ್ಲಿ ಕಾಸ್ಟ್ ಪ್ರೈಸನ್ನು ಮೈನಸ್ ಮಾಡಿದ್ರೆ ಬಂದಂಥ ಉತ್ತರನೇ ಪ್ರಾಫಿಟ್. ಆಪ್ಷನ್ ಬಿ ಆಗುತ್ತೆ. 6ನೇ ಪ್ರಶ್ನೆ ನೋಡಿ, ಸಿಂಪಲ್ ಇಂಟ್ರೆಸ್ಟ್ ಪ್ರಿನ್ಸಿಪಲ್ ಈಕ್ವಲ್ ಟು 1000 ರೂಪಿ, ರೇಟ್ ಈಕ್ವಲ್ ಟು 10%, ಟೈಮ್ ಈಕ್ವಲ್ ಟು 2%, 2 ಇಯರ್.
ಫೈಂಡ್ ದಿ ಸಿಂಪಲ್ ಇಂಟ್ರೆಸ್ಟ್ ಕಂಡುಹಿಡಿ ಅಂತ ಕೇಳ್ತಾರೆ. ಯಾವ ರೀತಿ ಕಂಡುಹಿಡಿಯೋದು ಅಂದರೆ ಆಪ್ಷನ್ಸ್ ನೋಡಿ, 100, 150, 200, 250. ಇದಕ್ಕೆ ಒಂದು ಫಾರ್ಮುಲಾ ಬರುತ್ತೆ. ಫಾರ್ಮುಲಾ ಅಂದರೆ SI = P × R × T / 100. ಯಾವ ರೀತಿ ಕಂಡುಹಿಡಿಯೋದು ಅಂದರೆ SI = P ಅಂದರೆ ಪರ್ಸೆಂಟೇಜ್, P ಅಂದರೆ ಪರ್ಸೆಂಟೇಜ್ ಅಲ್ಲ, ಇಲ್ಲಿ ಕೊಟ್ಟಿದ್ದಾನೆ ನೋಡ್ರಿ. ಪ್ರಿನ್ಸಿಪಲ್ 1000, R ಅಂದರೆ ನೋಡ್ರಿ, R ಅಂದರೆ ಏನಂದ್ರೆ ರೇಟ್ 10%, 2 ಅಂದರೆ T ಅಂದರೆ ಟೈಮ್ 2 ಇಯರ್ಸ್. ಎಷ್ಟು ಸೆಕೆಂಡ್ ಲೆಕ್ಕ ಮಾಡಬೇಕು. ಸೊ ಈ 2 ಕ್ಯಾನ್ಸಲ್, 10 100, 100 × 2 200. ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್. ಈ ರೀತಿ ಮಾಡಬೇಕು. ಇನ್ನು ಏಳನೇ ಪ್ರಶ್ನೆ ನೋಡ್ರಿ. ಸ್ಪೀಡ್ ಕ್ವಶನ್ಸ್ ಕೇಳಿದಾನೆ. ಆ ಬೈಕ್ ಟ್ರಾವೆಲ್ಸ್ 150 km in 3 hours. ಫೈಂಡ್ ದಿ ಸ್ಪೀಡ್. ಅಂದರೆ ಒಂದು ಬೈಕ್ 150 ಕಿಲೋಮೀಟರ್ನ 3 ಗಂಟೆಲಿ ಹೋದರೆ ಅದರದ್ದು ವೇಗ ಎಷ್ಟು ಕೇಳಿದಾನೆ. ಸೊ ಸಿಂಪಲ್ ಆಗಿ ಆಪ್ಷನ್ಸ್ ನೋಡಿ, 40 km, 50 km, 60 km, 70 km. ಸೊ ಫಾರ್ಮುಲಾ ನೋಡ್ರಿ, ಸ್ಪೀಡ್ = ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಅಂದರೆ ಸ್ಪೀಡ್ = ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಸ್ಪೀಡ್ ಕೇಳಿದ್ರೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಹಚ್ಕೊಂಡು, ಸೊ ಯಾವ ರೀತಿ ಮಾಡೋದು ಅಂದರೆ 150 ಡಿವೈಡೆಡ್ ಬೈ 3 ಹಚ್ಕೊಂಡು ಡಿವೈಡೆಡ್ ಬೈ 3 ಅಂದರೆ 105 15, ಸೊ 0 0 50 ಆಗುತ್ತೆ. ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್, 50 km/h. ಪ್ರಶ್ನೆ ನೋಡ್ರಿ, ರೇಷೋ ಕ್ವಶನ್ಸ್ ಇದೆ. ಡಿವೈಡ್ 300 in ರೇಷೋ 2/3 ಅಂತ ಕೇಳಿದಾನೆ. ಸೊ ಆಪ್ಷನ್ಸ್ 100 and 200, 120 ಮತ್ತು 180, 150 ಮತ್ತು 150, 140 ಮತ್ತು 160. ಸೊ ಟೋಟಲ್ ರೇಷೋ ಎಷ್ಟು ಕೇಳಿದಾನೆ, 2 + 5 3 = 5. ಫಸ್ಟ್ ರೇಷೋ ಎಷ್ಟಿದೆ, 2 / 5. ಯಾವ ರೀತಿ ಬಿಡಿಸೋದು ಅಂದ್ರೆ ನೋಡ್ರಿ, ಈ ರೀತಿ ಬಿಡಿಸಬೇಕು. 300 ಕೊಟ್ಟಿದ್ದಾನೆ. ಸೊ ಡಿವೈಡ್ ಬೈ ಮಾಡಿದ್ರೆ 120 ಬರುತ್ತೆ. ಸೆಕೆಂಡ್ ಪಾರ್ಟ್ 3/5 ಇದೆ. 300 ರೇಷೋ ಕೊಟ್ಟಿದ್ದಾನೆ, 180 ಬರುತ್ತೆ. ಸೊ ಹಾಗಾಗಿ 120 and 180 is ರೇಷೋ ರೈಟ್ ಆನ್ಸರ್. 9ನೇ ಪ್ರಶ್ನೆ, ಡಿವೈಡ್ 400. ಸೊ ಹಾಗೆ ಮಾಡಿದ್ರಲ್ಲ ಅದೇ ರೀತಿ 400 rupees in ರೇಷೋ 1/3. 100 and 300, 150 and 250, 200 and 200, 120 and 280. ಸೊ ಯಾವ ರೀತಿ ಮಾಡೋದು ಅಂದರೆ 1 + 3 ಸೊಲ್ಯೂಷನ್ ನೋಡ್ರಿ. 400 in ರೇಷೋ 1/3 ಕೊಟ್ಟಿದ್ದಾನೆ. ಸೊ 1 + 3 = 4. ಸೊ ಎರಡು ಕೂಡಿಸ್ಬೇಕು. ರೇಷೋ ಏನು ಕೇಳಿದಾನೆ ನೋಡ್ರಿ, ಇಲ್ಲಿ ಎರಡು ಕೂಡಿಸ್ಬೇಕು, 4 ಆಗುತ್ತೆ. ಸೊ 1/4 = 400. ಇಲ್ಲಿ ಕೊಟ್ಟಿದ್ದಾನೆ ನೋಡಿ, 400 ಕೊಟ್ಟಿದ್ದಾನೆ. 1/4 = 400, 100 ಬರುತ್ತೆ. 3/4 ಅಂತಂದರೆ ಇಲ್ಲಿದೆ ನೋಡ್ರಿ, ಈ ಒಂದು 3, ಈ ಒಂದು 3 ಮತ್ತು ಈ ಒಂದು 4ನ ಹಚ್ಕೊಂಡು 3/4 ಹಾಕ್ಕೊಂಡು 300 ಬರುತ್ತೆ. ಸೊ 100 and 300 ರೈಟ್ ಆನ್ಸರ್. 10th ಕ್ವಶನ್. ಸೊ ಲಾಸ್ಟ್ ಕ್ವಶನ್ ಆಗಿರುತ್ತೆ ಅಲ್ಜಿಬ್ರಾ. ಸೊ ಅಲ್ಜಿಬ್ರಾ ಕೇಳಿದ್ದಾನೆ. ಸಾಲ್ವ್ x + 9 = 20. ಆಪ್ಷನ್ ಎ 9, 10, 11, 12 ಕೊಟ್ಟಿದ್ದಾನೆ. ಸೊ x + 9 = 20 ಇದೆ. x = 20 - 9 = 11. ಆಪ್ಷನ್ ಸಿ ಆಗುತ್ತೆ. x = ಯಾವ ರೀತಿ ಮಾಡೋದು ಅಂದರೆ 20 - 9 11. ಇಷ್ಟೇ ಆನ್ಸರ್. ಸೊ ಈ ಒಂದು ವಿಡಿಯೋದಲ್ಲಿ 10 ಕ್ವಶನ್ಸ್ ಹೇಳಿದ್ದೀನಿ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಪಾರ್ಟ್ 2 ಬರುತ್ತೆ. ಸೊ ನಾನು ಆದಷ್ಟು ಲೈವ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್.